ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜೀನಾಮೆಗೆ ಮುಂದಾಗಿದ್ದ ಎಸ್ಎಸ್ ಮಲ್ಲಿಕಾರ್ಜುನ ಪುತ್ರನಿಗೆ ಟಿಕೆಟ್ ಗಿಟ್ಟಿಸಲು ರಾಜೀನಾಮೆ ಅಸ್ತ್ರ. ಅಭಿನಹಿ ತೋ ಕಭಿನಹಿ ಎಂಎಲ್ಸಿ ಜಬ್ಬಾರ್ ತಾವೇ. ಜಬ್ಬಾರ್ ವಿರುದ್ಧ ಸಿಡಿದಿದ್ದ ಎಸ್ಎಸ್ ಮಲ್ಲಿಕಾರ್ಜುನ. ಚುನಾವಣೆಗೆ ಬಿಜೆಪಿ ತಾಲೀಮು. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಮಲ್ಲಿಕಾರ್ಜುನ್ ರಾಜೀನಾಮೆಗೆ ಮುಂದಾಗಿದ್ರು ಎಂಬ ವಿಚಾರ ಸದ್ದು ಮಾಡ್ತಾ ಇದೆ. ಡಾಕ್ಟರ್ ಯತೀಂದ್ರ ಹಸ್ತಕ್ಷೇಪ ಮಾಡ್ತಿದ್ದಾರೆಂದು ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ವಿಚಾರ ಸಾಕಷ್ಟು ಸುದ್ದಿಯಾಗಿತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕಾಗಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ರಾಜೀನಾಮೆ ನೀಡೋದಾಗಿ ಸಿಎಂ ಮುಂದೆ ಪ್ರಸ್ತಾಪವಿಟ್ಟಿದ್ರಂತೆ. ಬೆಣ್ಣೆನಗರಿ ಶಾಮನೂರು ಕುಟುಂಬದ ಭದ್ರಕೋಟೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ರಚನೆಯಾದಾಗಿಂದಲೂ ಇಲ್ಲಿ ಗೆದ್ದಿದ್ದು ಶಾಮನೂರು ಶಿವಶಂಕರಪ್ಪ ಮಾತ್ರ. ಈಗ ಅವರ ನಿಧನದಿಂದಾಗಿ ಕ್ಷೇತ್ರ ತೆರವಾಗಿದೆ. ಟಿಕೆಟ್ ಗಿಟ್ಟಿಸೋದಕ್ಕೆ ಪೈಪೋಟಿ ಏರ್ಪಟ್ಟಿರೋದ್ರಿಂದ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಬೇಸರಗೊಂಡಿದ್ದಾರಂತೆ. ವ್ಯಾವಹಾರಿಕ ಒತ್ತಡ ಹಾಗೂ ಕ್ಷೇತ್ರದ ಕೆಲಸ ಅಂತ ಸಿಎಂ ಮುಂದೆ ರಾಜೀನಾಮೆ ನೀಡುವ ಪ್ರಸ್ತಾಪವಿಟ್ಟಿದ್ದಾರಂತೆ. ತಮ್ಮ ಪುತ್ರನಿಗಾಗಿ ಟಿಕೆಟ್ ಕೇಳ್ತಿದ್ದಾರೆಂದು ವಿಶ್ಲೇಷಿಸಲಾಗ್ತಿದೆ. ದಕ್ಷಿಣದಾಗೂ ಎಲ್ಲರೂ ಹಬ್ಬ ಮಾಡ್ತಿದಾರ. ಈಗ ಹಬ್ಬ ಮುಗಿಲಿ ಅಂದ್ರು. ಅದಕ್ಕೆ ಹಬ್ಬ ಮುಗಿದ ಮ್ಯಾಗ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡು ಒಂದು ಒಳ್ಳೆ ಸೂಕ್ತವಾದಂಥ ಅಭ್ಯರ್ಥಿ ಯಾರು ಇರ್ತಾರೋ ಅವ್ರನ್ನ ನಾವು ನಿಲ್ಸಿ ಗೆಲ್ಸ್ಬೇಕು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 80,000ದಷ್ಟಿರೋ ಮುಸ್ಲಿಮರೇ ನಿರ್ಣಾಯಕ. ಹೀಗಾಗಿ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಮುಸ್ಲಿಮರಿಗೆ ಟಿಕೆಟ್ ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ನಾವು ಪಕ್ಷಕ್ಕಾಗಿ ದುಡ್ದಿದ್ದೀವಿ, ಕೂಲಿ ಕೊಡಿ ಅಂತಿದ್ದಾರೆ. ಒಂದು ಹೆಜ್ಜೆ ಮುಂದೆ ಇಟ್ಟು ಅಭಿನಹಿ ತೋ ಕಭಿನಹಿ ಅನ್ನೋ ಅಸ್ತ್ರ ಹೂಡಿದ್ದಾರೆ. ನಮಗೆ ಈ ಒಂದು ಭಾಗದಲ್ಲಿ 80ರಿಂದ 85% ಅಹಿಂದ ವರ್ಗದವರು ಇರೋದ್ರಿಂದ ಅಹಿಂದ ವರ್ಗದವರಿಗೆ ಈ ಸರ್ತಿ ಟಿಕೆಟ್ ಕೊಟ್ಟು ಸಹಕರಿಸಲಿ. ಅದರಾಗೂ ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳಿದ್ದೆ. ಜಬ್ಬಾರ್ ನಡೆಯಿಂದಾಗಿ ಸಿಡಿದೆದ್ದಿರೋ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ರಾಜೀನಾಮೆಯ ಅಸ್ತ್ರ ಹೂಡಿದ್ದಾರೆ ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲ, ದಾವಣಗೆರೆ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನವನ್ನ ತಮ್ಮ ಆಪ್ತನಿಗೆ ಕೊಡಿಸಲು ಅಬ್ದುಲ್ ಜಬ್ಬಾರ್ ಪ್ರಯತ್ನಿಸುತ್ತಿದ್ದಾರಂತೆ. ಇದು ಕೂಡ ಎಸ್ಎಸ್ ಮಲ್ಲಿಕಾರ್ಜುನ ರಾಜೀನಾಮೆ ಅಸ್ತ್ರ ಹೂಡಲು ಕಾರಣ ಎನ್ನಲಾಗ್ತಾ ಇದೆ. ಸದ್ಯ ಅಮೆರಿಕದ ಕೊಲಂಬಿಯಾದಲ್ಲಿರೋ ಅವರು ಭಾನುವಾರ ರಾತ್ರಿ ವಾಪಸ್ಸಾಗಲಿದ್ದಾರೆ. ಸ್ಥಳೀಯ ಸಂಸ್ಥೆಗಳು ಮತ್ತು ವಿಧಾನಸಭಾ ಉಪಚುನಾವಣೆಗಳ ಚಟುವಟಿಕೆಗಳು ಚುರುಕು ಪಡಿತಾ ಇದ್ದಂತೆ ಬಿಜೆಪಿ ಮೈಕೊಡವಿ ನಿಂತಿದೆ. ನಿನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯನ್ನ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದ್ರು. ಈ ವೇಳೆ ರಾಜ್ಯದಲ್ಲಿ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರಲು ಕೇಸರಿ ನಾಯಕರು ಪಣ ತೊಟ್ರು. ಕೋರ್ ಕಮಿಟಿ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ನಾವು ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯಲು ಕಷ್ಟ ಆಗಲ್ಲ ಅಂದ್ರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಶೂನ್ಯ ಅಂತ ವಿಜಯೇಂದ್ರ ಇದೇ ವೇಳೆ ಸಹ ಗುಡುಗಿದ್ರು. ನಮ್ಮ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ಇಲ್ಲಿ ಸೇರಿರುವಂತ ಎಲ್ಲ ಹಿರಿಯ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ನನ್ಗನ್ಸುತ್ತೆ ಇದೇನು ದೊಡ್ಡ ವಿಷಯ ಅಲ್ಲ ಅಂತ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಪರ ಇದೆ, ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಆರೋಪಿಸಿದ್ರು. शेड्यूल कास्ट और शेड्यूल ट्राइब को मकान देने की जगह पर यह सरकार मुस्लिम कॉलोनी के निर्माण के लिए आपकी कमाई के पैसे में से 498 करोड़ रुपए निकाल करके मुस्लिम समाज को देने का काम करती है. ಸಭೆಯಲ್ಲಿ ಜೆಡಿಎಸ್ ಜತೆಗಿನ ಮೈತ್ರಿ ವಿಚಾರವನ್ನ ಸಮಾರೋಪದಲ್ಲಿ ಪ್ರಸ್ತಾಪಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ತಲೆಬಾಗಬೇಕು, ಮೈತ್ರಿ ವಿಚಾರ ಸಾರ್ವಜನಿಕ ಚರ್ಚೆಗೆ ಅವಕಾಶ ಕೊಡದಂತೆ ಸೂಚಿಸಿದ್ರು. ನಿನ್ನೆ ನಡೆದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ 6 ನಿರ್ಣಯಗಳ ಮಂಡನೆ ಮಾಡಲಾಯಿತು. ಸರ್ಕಾರದ ವೈಫಲ್ಯ, ಎಸ್ಸಿ ಎಸ್ಟಿ ಟಿಎಸ್ಪಿ ಅನುದಾನ ದುರ್ಬಳಕೆ, ಅಬಕಾರಿ ಹಗರಣ, ಒಳ ಮೀಸಲಾತಿ, ವರ್ಗೀಕರಣದಲ್ಲಿ ಅನ್ಯಾಯ ಹಾಗೂ ಎ ಖಾತಾ ಬಿ ಖಾತಾ ಮೂಲಕ ಭ್ರಷ್ಟಾಚಾರ, ಕಸದ ಅವ್ಯವಹಾರ ಸೇರಿ ಒಟ್ಟು 6 ನಿರ್ಣಯಗಳನ್ನು ಮಂಡಿಸಲಾಯಿತು. ಇನ್ನು ರಾಜಕೀಯದಲ್ಲಿ 50 ವರ್ಷ ಪೂರೈಸಿದ ಮಾಜಿ ಸಿಎಂ ಯಡಿಯೂರಪ್ಪನವರನ್ನ ಇದೇ ವೇಳೆ ಕಾರ್ಯಕಾರಿಣಿಯಲ್ಲಿ ಸನ್ಮಾನಿಸಲಾಯಿತು.